ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಡೆನಿಮ್ ಜಾಕೆಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಡೆನಿಮ್ ಜಾಕೆಟ್ಸ್ ಆರ್ ಟೈಮ್ಲೆಸ್ ಬ್ಯೂಟಿ. ಅಂದ್ರೆ ಇದನ್ನ ನಮ್ಮ ತಾತನ ಕಾಲದಲ್ಲೂ ಯೂಸ್ ಮಾಡ್ತಿದ್ರು, ನಮ್ಮ ಅಪ್ಪನ ಕಾಲದಲ್ಲೂ ಯೂಸ್ ಮಾಡ್ತಿದ್ರು, ನಾವು ಯೂಸ್ ಮಾಡ್ತಾ ಇದೀವಿ, ನಮ್ಮ ಮಕ್ಕಳು ಕೂಡ ಯೂಸ್ ಮಾಡ್ತಾರೆ. ಒಂದೇ ಒಂದ್ ಡಿಫ್ರೆನ್ಸ್ ಏನಂತಂದ್ರೆ ನಮ್ ತಾತಂಗೆ ನಿಮ್ ತಾತಂಗೆ, ಅದೇ ರೀತಿ ನಮ್ಮಪ್ಪಂಗೆ ನಿಮ್ಮಪ್ಪಂಗೆ ಡೆನಿಮ್ ಜಾಕೆಟ್ಸ್ ಅಂದ್ರೆ ಗೊತ್ತಿಲ್ಲ. ಅವರು ಲುಂಗಿಲೇ ಕಾಲ ಕಳೆದು ಮುಗಿಸ್ಬಿಟ್ರು. ಫಸ್ಟ್ ಥಿಂಗ್, ಜಾಕೆಟ್ಸ್ ಆರ್ ಆಲ್ ಅಬೌಟ್ ಫಿಟ್. ನೀವು ನಿಮ್ ಫಿಟ್ ಯಾವುದು ಅಂತ ತಿಳ್ಕೊಬೇಕು ಅಂತಂದ್ರೆ ಆಲ್ವೇಸ್ ಬೈ ಒನ್ ಸೈಜ್ ಡೌನ್. ಅಂದ್ರೆ ನೀವು ಎಲ್ ಬೈ ಮಾಡ್ತಿದ್ರೆ ಎಂ ಬೈ ಮಾಡಿ, ಅದೇ ಎಕ್ಸೆಲ್ ಬೈ ಮಾಡ್ತಿದ್ರೆ ಎಲ್ ಬೈ ಮಾಡಿ. ಸೊ ಫಾರ್ ಎಕ್ಸಾಂಪಲ್, ನನ್ ಸೈಜ್ ಎಲ್, ನಾನು ಕಂಪ್ಲೀಟ್ ಆಗಿ ಕಂಫರ್ಟೇಬಲ್ ಆಗಿರ್ತೀನಿ, ಫ್ರೀ ಆಗಿರ್ತೀನಿ, ದೊಬ್ಳೆ ಆಗ್ತೀನಿ ಅಂತಂದ್ರೆ ನನ್ನ ಸೈಜ್ ಎಲ್. ಬಟ್ ನಾನು ಇಲ್ಲಿ ಹಾಕಿರೋ ಜಾಕೆಟ್ ಮೀಡಿಯಂ. ಅಂದ್ರೆ ನಾನು ನನ್ನ ಎಲ್ಬೋಸ್ ನ ಈ ತರ ಮಾಡಿದ್ರೆ ನನ್ಗೆ ಲೈಟ್ ಆಗಿ ಇಲ್ಲಿ ತಡೆಯುತ್ತೆ. ದಿಸ್ ಈಸ್ ದ ಪರ್ಫೆಕ್ಟ್ ಫಿಟ್. ಅಂದ್ರೆ ನಿಮ್ಗೆ ಲೈಟ್ ಆಗಿ ಸ್ನಗ್ ಮಾಡ್ದಂಗೆ ಇರ್ಬೇಕು ಯಾವುದೇ ಜಾಕೆಟ್. ನೆಕ್ಸ್ಟ್ ಟಿಪ್ ಏನಂತಂದ್ರೆ, ನೀವು ಈ ತರ ಬಟನ್ ಹಾಕ್ದಾಗ ನಿಮ್ಗೆ ಲೈಟ್ ಆಗಿ ನಿಮ್ ಜಾಕೆಟ್ ಈ ತರ ಎಳಿಬೇಕು. ಸೋ ದಟ್ ಇಟ್ ಈಸಿಲಿ ಸೇಸ್ ನಿಮ್ಗೆ ಈ ಜಾಕೆಟ್ ಪರ್ಫೆಕ್ಟ್ ಫಿಟ್ ಅಂತ. ಸೆಕೆಂಡ್ ಥಿಂಗ್, ಯಾವಾಗ್ಲೂ ಪೇರಿಂಗ್ ಕಲ್ತ್ಕೊಳ್ಳಿ. ಅಂದ್ರೆ ಯಾವ ಶರ್ಟು ಯಾವ ಜಾಕೆಟ್ಗೆ ಯಾವ ಪ್ಯಾಂಟ್ ಮ್ಯಾಚ್ ಆಗುತ್ತೆ, ಯಾವ ಶರ್ಟು ಮತ್ತೆ ಪ್ಯಾಂಟ್ಗೆ ಯಾವ ಜಾಕೆಟ್ ಮ್ಯಾಚ್ ಆಗುತ್ತೆ, ಯಾವ ಔಟ್ಫಿಟ್ಗೆ ಯಾವ ಶೂಸ್ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನೀವು ಕಲಿಬೇಕು. ಇದು ತುಂಬಾ ಈಸಿ. ನೀವು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ಬೇಕು. ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂದ್ರೆ ತುಂಬಾ ಈಸಿ. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ತಿರ್ತೀರಾ, ಅದ್ರ ಹಿಂದಿನ ದಿನನೇ ನೀವೇನ್ ಮಾಡ್ಬೇಕು, ನೀವ್ ಯಾವ್ದೋ ಒಂದು ಔಟ್ಫಿಟ್ ಚೂಸ್ ಮಾಡಿರ್ತೀರಾ, ನಾನು ಫಂಕ್ಷನ್ ದಿನ ಈ ಔಟ್ಫಿಟ್ ಹಾಕ್ಬೇಕು ಅಂತ. ನೀವೇನ್ ಮಾಡ್ತೀರಾ, ಅದನ್ನ ಟ್ರಯಲ್ ನೋಡ್ಬೇಕು. ಟ್ರಯಲ್ ನೋಡಿ ಮಿರರ್ ಅಲ್ಲಿ ನೋಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ, ಈ ಔಟ್ಫಿಟ್ ಅಲ್ಲಿ ಏನೋ ಆಫ್ ಇದೆ ಅಂತಂದ್ರೆ ನನ್ಗೆ ಈ ಔಟ್ಫಿಟ್ ಅಲ್ಲಿ ಏನೋ ಇಷ್ಟ ಆಗಿಲ್ಲ, ಇದ್ರ ಬದಲು ಏನ್ ಚೇಂಜ್ ಮಾಡ್ಬೋದು ಅಂತ ನೀವು ತಲೆ ಉಪಯೋಗಿಸಿ ನೀವೇನ್ ಮಾಡ್ಬೇಕು, ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ಬೇಕು. ಈ ಟ್ರಯಲ್ ಅಂಡ್ ಎರರ್ ಮೆಥಡ್ ಯೂಸ್ ಮಾಡೋದ್ರಿಂದ ಯು ಕ್ಯಾನ್ ಸೇವ್ ಅ ಲಾಟ್ ಆಫ್ ಟೈಮ್. ಅಂದ್ರೆ ಫಂಕ್ಷನ್ ದಿನ ನೀವು ಹೋಗ್ಬೇಕಾದ್ರೆ ನೀವು ಅಯ್ಯೋ ಯಾವ ಬಟ್ಟೆ ಹಾಕೊಳ್ಳಿ ಅನ್ನೋ ಒಂದು ಜಂಜಾಟ ಇರಲ್ಲ, ಅಂಡ್ ಯು ಕ್ಯಾನ್ ಲುಕ್ ಯುವರ್ ಬೆಸ್ಟ್. ಸೊ ನಾವ್ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಿಮ್ ಶೂಸ್ ಗಳ ಬಗ್ಗೆ ಹೆಂಗ್ ಗಮನ ಕೊಡದೆ ಇರಕ್ಕಾಗುತ್ತೆ? ನಿಮ್ ಲುಕ್ ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋದೇ ನಿಮ್ ಶೂಸ್. ವೈಟ್ ಮಿನಿಮಲ್ ಸ್ನೀಕರ್ಸ್, ಇದು ನಿಮ್ ಲುಕ್ ನ ಕ್ಲೀನ್, ಸೆಕ್ಸಿ ಅಂಡ್ ಸಿಂಪಲ್ ಆಗಿರುತ್ತೆ. ಲೋಫರ್ಸ್, ಇದು ನಿಮ್ಗೆ ಹಾಕಕ್ಕೂ ಈಸಿ, ತೆಗಿಯಕ್ಕೂ ಈಸಿ, ಮತ್ ನಿಮ್ ಲುಕ್ ನ ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡುತ್ತೆ. ಇವೆಲ್ಲ ಲುಕ್ಗೆ ನೀವು ರಗಡ್ನೆಸ್ ಕೊಡ್ಬೇಕು ಅಂತಂದ್ರೆ ನೀವು ಬೂಟ್ಸ್ ಯೂಸ್ ಮಾಡ್ಬೇಕು. ಸೊ ಬೂಟ್ಸ್ ಹೆಂಗೆ ಅಂತಂದ್ರೆ ಜಾಕೆಟ್ಗೆ ಏಳ್ ಮಾಡಿಸಿದ್ದ ಒಂದ್ ಶೂಸ್. ನಿಮ್ ಸ್ಟೈಲ್ ಅಂಡ್ ಸೆಕ್ಸಿ ಗೇಮ್ ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಕ್ಕೆ ಬೂಟ್ಸ್. ನಿಮ್ ಲುಕ್ ನ ಕಂಪ್ಲೀಟ್ ಮಾಡಕ್ಕೆ ನಿಮ್ಗೊಂದು ರಗಡ್ನೆಸ್ ಕೊಡುತ್ತೆ. ಆಕ್ಸೆಸರೀಸ್, ಇದ್ರ ಬಗ್ಗೆ ನಾವು ಮಾತಾಡದೆ ಇರಕ್ ಸಾಧ್ಯನೇ ಇಲ್ಲ. ಏನಕ್ಕೆ ಅಂತಂದ್ರೆ ಒಬ್ಬ ಮ್ಯಾನ್ಗೆ ಆಕ್ಸೆಸರೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ಅವ್ನ ಲುಕ್ಗೆ ಒಂದು ಕಂಪ್ಲೀಟ್ನೆಸ್ ಕೊಡೋದೇ ಆಕ್ಸೆಸರೀಸ್. ಒಬ್ಬ ಮ್ಯಾನ್ಗೆ 3 ಸಿಂಪಲ್ ಆಕ್ಸೆಸರೀಸ್ ಬೇಕು. ನಿಮ್ ಲುಕ್ಗೆ ಅದು ಒಂದು ಕಂಪ್ಲೀಟ್ನೆಸ್ ಕೊಡುತ್ತೆ. ಆ 3 ಸಿಂಪಲ್ ಆಕ್ಸೆಸರೀಸ್ ಯಾವ್ದು ಅಂದ್ರೆ, ಫಸ್ಟ್ ಒನ್, ಈ ತರ ಸಿಂಪಲ್ ಆಗಿರೋ ಒಂದು ಚೈನ್. ಇದು ನಿಮ್ ಲುಕ್ ನ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ತೋರಿಸುತ್ತೆ. ನೆಕ್ಸ್ಟ್ ಆಕ್ಸೆಸರಿ ಇಸ್ ಅ ವಾಚ್. ನೀವು ಕಾಸ್ಟ್ಲಿ ವಾಚ್ ಹಾಕ್ಬೇಕು, 4,000 ವಾಚ್ ಹಾಕ್ಬೇಕು, 10,000 ವಾಚ್ ಹಾಕ್ಬೇಕು ಅಂತ ಇಲ್ಲ. ಆದ್ರೆ ಜಾತ್ರೆ ವಾಚಸ್ ಹಾಕ್ಬೇಡಿ. ನೀವೆಲ್ಲೆಲ್ಲೋ ದುಡ್ಡು ಕಳ್ದ್ಬಿಡ್ತೀರಾ 1,500 2,000 ಅಂತ. ನಿಮ್ಗೆ 2,000 3,000ಕ್ಕೆಲ್ಲ ತುಂಬಾ ಚೆನ್ನಾಗಿರೋ ವಾಚ್ ಸಿಗುತ್ತೆ. ಆಲ್ವೇಸ್ ಮೇಕ್ ಶೋರ್ ನಿಮ್ಮ ಔಟ್ಫಿಟ್ ಕಲರ್ಗೆ ನಿಮ್ಮ ಬೆಲ್ಟ್ ಕಲರ್ ಮ್ಯಾಚ್ ಆಗೋ ತರ ಟ್ರೈ ಮಾಡಿ. ಎಲ್ರಿಗೂ ಅದು ಪಾಸಿಬಲ್ ಇಲ್ಲ, ಅದು ನನಗೆ ಗೊತ್ತು. ನೀವು ಆ ತರ ಟ್ರೈ ಮಾಡಿದ್ರೆ ಅದು ನಿಮ್ಗೆ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ಕಾಣುತ್ತೆ. ಥರ್ಡ್ ಆಕ್ಸೆಸರಿ, ಸನ್ ಗ್ಲಾಸಸ್. ಜೆಂಟಲ್ಮನ್, ಹೆಂಗ್ ಮರೆಯಕ್ಕಾಗುತ್ತೆ? ಕೊನೆಯದಾಗಿ, ನಿಮ್ ಸ್ಟೈಲ್ ಮತ್ತೆ ನಿಮ್ ರಗಡ್ನೆಸ್ಗೆ ಎಕ್ಸ್ಟ್ರಾ ಸೆಕ್ಸಿನೆಸ್ ಬೇಕು ಅಂತ ಹೇಳಿದ್ರೆ ಆಲ್ವೇಸ್ ರೋಲ್ ಅಪ್ ಯುವರ್ ಸ್ಲೀವ್. ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದು ಜಸ್ಟ್ ಒನ್ಸ್ ರೋಲ್ ಮಾಡಿ ಅಂಡ್ ಎಕ್ಸ್ಪೋಸ್ ದಟ್ ಸೆಕ್ಸಿ ವಾಚ್ ಆಫ್ ಯುವರ್ಸ್. ಸೆಕೆಂಡ್ ಥಿಂಗ್, ನಿಮ್ ಕಾಲರ್ನ ಮೇಲೆತ್ತಿ. ಇದು ನಿಮ್ ರಗಡ್ನೆಸ್ಗೆ ಟಾಪ್ ಅಪ್ ಕೊಡುತ್ತೆ. ಸೊ ದಟ್ಸ್ ಇಟ್ ಗೈಸ್. ದಿಸ್ ಇಸ್ ದ ಅಲ್ಟಿಮೇಟ್ ಡೆನಿಮ್ ಜಾಕೆಟ್ ಸ್ಟೈಲ್ ಗೈಡ್. ನಿಮ್ ಬೇಕು ಅಂತ ಹೇಳಿದ್ರೆ ಈ ಕಲರ್ ಕಾಂಬಿನೇಷನ್ಸ್ ಟ್ರೈ ಮಾಡಿ.